ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಇಡೀ ಭಾರತದಲ್ಲಿ ಯಾವ ದೇವರ ಒಂದೇ ಒಂದು ದೇವಾಲಯವಿದೆ? ಆಪ್ಷನ್ಸ್ ಎ ಶಿವ, ಬಿ ಬ್ರಹ್ಮ, ಸಿ ವಿಷ್ಣು, ಡಿ ರಾಮ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಹ್ಮ. ಇಡೀ ಭಾರತದಲ್ಲಿ ಬ್ರಹ್ಮ ದೇವರ ಒಂದೇ ಒಂದು ದೇವಾಲಯವಿದೆ. ಎರಡನೇ ಪ್ರಶ್ನೆ. ಭಾರತದಲ್ಲಿ ಹಳದಿ ಬಣ್ಣದ ಕಲ್ಲಂಗಡಿ ಎಲ್ಲಿ ಕಂಡು ಬರುತ್ತದೆ? ಆಪ್ಷನ್ಸ್ ಎ ಮುಂಬೈ, ಬಿ ಗುಜರಾತ್, ಸಿ ಅಸ್ಸಾಂ, ಡಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್. ಭಾರತದಲ್ಲಿ ಹಳದಿ ಬಣ್ಣದ ಕಲ್ಲಂಗಡಿ ಗುಜರಾತ್ನಲ್ಲಿ ಕಂಡು ಬರುತ್ತದೆ. ಮೂರನೇ ಪ್ರಶ್ನೆ. ಚಹಾದೊಂದಿಗೆ ಸೇವಿಸುವ ಯಾವ ಆಹಾರವು ಆರೋಗ್ಯಕ್ಕೆ ಹಾನಿಕಾರಕ? ಆಪ್ಷನ್ಸ್ ಎ ಬಿಸ್ಕೆಟ್, ಬಿ ಪಕೋಡಾ, ಸಿ ಚಿಪ್ಸ್, ಡಿ ಬ್ರೆಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಕೋಡಾ. ಚಹಾದೊಂದಿಗೆ ಪಕೋಡಾ ಸೇವಿಸುವುದು ಆರೋಗ್ಯಕ್ಕೆ ಹಾನಿಕಾರಕ. ನಾಲ್ಕನೇ ಪ್ರಶ್ನೆ. ಯಾವ ಹಣ್ಣು ತೂಕವನ್ನು ಕಡಿಮೆ ಮಾಡುತ್ತದೆ ಹಾಗೂ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ? ಆಪ್ಷನ್ಸ್ ಎ ಕಿತ್ತಳೆ ಹಣ್ಣು, ಬಿ ಬಾಳೆಹಣ್ಣು, ಸಿ ಮಾವಿನ ಹಣ್ಣು, ಡಿ ದಾಳಿಂಬೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ದಾಳಿಂಬೆ ಹಣ್ಣು. ದಾಳಿಂಬೆ ಹಣ್ಣು ದೇಹದ ತೂಕವನ್ನು ಕಡಿಮೆ ಮಾಡುವುದಲ್ಲದೆ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ. ಐದನೇ ಪ್ರಶ್ನೆ. ಯಾವ ಹಣ್ಣನ್ನು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಆಗುವುದಿಲ್ಲ? ಆಪ್ಷನ್ಸ್ ಎ ಆಪಲ್, ಬಿ ಬಾಳೆಹಣ್ಣು, ಸಿ ಪಪ್ಪಾಯ, ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯ. ಪಪ್ಪಾಯ ಹಣ್ಣನ್ನು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಆಗುವುದಿಲ್ಲ. ಆರನೇ ಪ್ರಶ್ನೆ. ಭಾರತದ ಅತಿ ದೊಡ್ಡ ಮೃಗಾಲಯ ಎಲ್ಲಿದೆ? ಆಪ್ಷನ್ಸ್ ಎ ಪಾಟ್ನಾ, ಬಿ ಚೆನ್ನೈ, ಸಿ ಮುಂಬೈ, ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೆನ್ನೈ. ಭಾರತದ ಅತಿ ದೊಡ್ಡ ಮೃಗಾಲಯ ಚೆನ್ನೈನಲ್ಲಿದೆ. ಏಳನೇ ಪ್ರಶ್ನೆ. ತಾಯಿಯ ಎದೆ ಹಾಲು ಹೆಚ್ಚಾಗಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಕಾಳು ಮೆಣಸು, ಬಿ ಮೊಳಕೆ ಕಾಳುಗಳು, ಸಿ ಜೀರಿಗೆ, ಡಿ ಮೆಂತೆ ಕಾಳು. ಸರಿಯಾದ ಉತ್ತರ ಆಪ್ಷನ್ ಡಿ ಮೆಂತೆಕಾಳು. ತಾಯಿಯ ಎದೆ ಹಾಲು ಹೆಚ್ಚಾಗಲು ಮೆಂತೆಕಾಳು ಸೇವಿಸಬೇಕು. ಎಂಟನೇ ಪ್ರಶ್ನೆ. ಮೀನು ಯಾವುದರ ಸಹಾಯದಿಂದ ಉಸಿರಾಡುತ್ತದೆ? ಆಪ್ಷನ್ಸ್ ಎ ಕಣ್ಣು, ಬಿ ನಾಲಿಗೆ, ಸಿ ಕಿವಿರು, ಡಿ ಚರ್ಮ. ಸರಿಯಾದ ಉತ್ತರ ಆಪ್ಷನ್ ಸಿ ಕಿವಿರು. ಮೀನು ಕಿವಿರಿನ ಸಹಾಯದಿಂದ ಉಸಿರಾಡುತ್ತದೆ. ಒಂಬತ್ತನೇ ಪ್ರಶ್ನೆ. ಪುರುಷನು ಎಷ್ಟು ವರ್ಷಗಳವರೆಗೂ ತಂದೆಯಾಗಬಲ್ಲ? ಆಪ್ಷನ್ಸ್ ಎ 40 ವರ್ಷ, ಬಿ 50 ವರ್ಷ, ಸಿ 70 ವರ್ಷ, ಡಿ 80 ವರ್ಷ.
ಸರಿಯಾದ ಉತ್ತರ ಆಪ್ಷನ್ ಎ 40 ವರ್ಷ. ಪುರುಷನು 40 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನಲ್ಲೂ ತಂದೆಯಾಗಲು ಸಾಧ್ಯವಿದೆ, ಆದರೆ ಸಂಶೋಧನೆಯೊಂದರ ಪ್ರಕಾರ 40 ವರ್ಷ ಮೇಲ್ಪಟ್ಟ ಪುರುಷರಲ್ಲಿ ತಂದೆ ಆಗುವ ಯಶಸ್ಸಿನ ಸಾಧ್ಯತೆಗಳು ತುಂಬಾ ಕ್ಷೀಣಿಸ್ತಾ ಹೋಗುತ್ತದೆ ಎಂದು ತಿಳಿಸಲಾಗಿದೆ. 10ನೇ ಪ್ರಶ್ನೆ. ರಾಮಾಯಣದಲ್ಲಿ ರಾಮನಿಗೆ ಧನಸ್ಸು ಮುರಿಯುವಂತೆ ಸವಾಲು ಹಾಕಿದವರು ಯಾರು? ಆಪ್ಷನ್ ಎ ಜನಕ ರಾಜ, ಬಿ ವಿಶ್ವಾಮಿತ್ರ, ಸಿ ಪರಶುರಾಮ, ಡಿ ಸೀತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪರಶುರಾಮ. ರಾಮಾಯಣದಲ್ಲಿ ರಾಮನಿಗೆ ಧನಸ್ಸು ಮುರಿಯುವಂತೆ ಪರಶುರಾಮ ಸವಾಲು ಹಾಕಿದ್ದನು. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಲ್ಪನೆಯ ಲೋಕ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.